ಹಾಯ್, ವೆಲ್ಕಮ್ ಟು ರವಿಕಿರಣ್ ಟೂರ್ಸ್. ಜುಲೈ ಮಂತಲ್ಲಿ ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್ ಟ್ರಿಪ್ ಇದ್ರೆ ರೆಡಿ ಅಂತ ಸುಮಾರು ಜನ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ತಾಯಿದ್ರಿ. ಅದಕ್ಕೋಸ್ಕರನೇ ಈ ವಿಡಿಯೋನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಜುಲೈ 20ನೇ ತಾರೀಕಿಗೆ ನಮ್ಮದು ಕಾಶಿ ಟ್ರಿಪ್ ಇದೆ. ಬುಕ್ಕಿಂಗ್ ಲಾಸ್ಟ್ ಡೇಟ್ ಬಂದು ಜೂನ್ 1ನೇ ತಾರೀಕಿಗೆ ಇರುತ್ತೆ. ಈ ವಿಡಿಯೋ ನಿಮಗೆ ತುಂಬ ಲೆಂತಾಗಿದ್ರೂ ನಮ್ಮ ಕಾಶಿ ಟ್ರಿಪ್ಪು ಏಪ್ರಿಲ್ ಮಂತಲ್ಲಿ ಬಂದಿರತಕ್ಕಂಥ ಕಸ್ಟಮರ್ ಫೀಡ್ಬ್ಯಾಕು ಮತ್ತು ಟ್ರಿಪ್ ಯಾವ ಥರ ಇರುತ್ತೆ ಅನ್ನೋದನ್ನು ವಿಡಿಯೋ ಫುಲ್ಲು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಡೇ ವೈಸ್ ಪ್ರೋಗ್ರಾಮು, ಟ್ರಿಪ್ಪಿನ ಅಪ್ಡೇಟ್ ಎಲ್ಲ ಬೇಕು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಆಧಾರ್ ಕಾರ್ಡ್ ಕಳಿಸ್ಕೊಡಿ. ನಿಮಗೆ ಟ್ರಿಪ್ಪಿನ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ 1ನೇ ತಾರೀಕಿಗೆ ಕ್ಲೋಸ್ ಆಗ್ತಾಯಿದೆ ಟಿಕೆಟ್ಸ್ ಎಲ್ಲ. ಅದಕ್ಕೋಸ್ಕರನೇ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಮೇಡಮ್, ನಿಮ್ಮ ಒಂದು ಅನಿಸಿಕೆ, ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಬಂದಿದ್ದೀರ, ನಮ್ಮ ಕಡೆಯಿಂದ ಸರ್ವಿಸ್ ನಿಮ್ಗೆ ಹೆಂಗಿದೆ? ಇಲ್ಲ ಮಗನಿಗೂ ಕೂಡ ಹೇಳಿದೆ ಈ ತರ ಎಲ್ಲ ಇದೆ ಊಟ ತಿಂಡಿ ಅದು ಚೆನ್ನಾಗಿದ್ರೆ ಚೆನ್ನಾಗಿ ಎಲ್ಲ ನೋಡ್ಬೋದು, ಎಲ್ಲ ಮಾಡ್ಬೋದು. ನಿಮ್ಮ ಸರ್ವಿಸ್ ಚೆನ್ನಾಗಿದೆಯಾ ಸರ್? ನಿಮ್ಮ ಒಂದು ಅಭಿಪ್ರಾಯ? ನೀವು ಯಾರು ಅಂತ ನಮಗೆ ಗೊತ್ತಿಲ್ಲ, ನಮ್ಮನ್ನ ನೀವು ನೋಡಿಲ್ಲ. ನಾವು ನಿಮಗೆ ಕೊಡ್ತಕ್ಕಂಥ ಸರ್ವಿಸಲ್ಲಿ ಕುಂದುಕೊರತೆ ಏನಾದ್ರು ತೋರಿಸ್ಬಾರ್ದು, ಇದು ಮಾಡಬಾರ್ದು, ಹಂಗೆ ಅನ್ನೋ ಥರ ಏನಾದ್ರು ಭಾವನೆ? ಎಲ್ಲ ದರ್ಶನಗಳು, ದೇವಸ್ಥಾನ ಕರ್ಕೊಂಡೋಗಿ ತೋರಿಸ್ತಾ ಇರ್ತಕ್ಕಂಥದ್ದು, ಸಮಾಧಾನವಾಗಿ ಕ್ಲೀನಾಗಿ ನಿಧಾನ ಕರ್ಕೊಂಡೋಗಿ ತೋರಿಸ್ತಿದ್ದೀವಾ? ತುಂಬ ಕ್ಲೀನಾಗಿ ಇದು ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಕಾಶಿ ವಿಶ್ವನಾಥ ದರ್ಶನ ಆದಮೇಲೆ ಗುರುವಾರ ಮಧ್ಯಾಹ್ನದ ಊಟ ಕೋಸ್ ಪಲ್ಯ, ಕಾಳು ಪಲ್ಯ, ರೈಸ್, ನುಗ್ಗೆಕಾಯಿ ಸಾಂಬಾರ್, ರಸಂ, ಮಜ್ಜಿಗೆ ಹಪ್ಪಳ. ಸರ್ ಚೆನ್ನಾಗಿದೆಯಾ? ಹಾಂ. ಮಂಜುಳಾ ಮೇಡಮ್, ನಮ್ಮ ಜೊತೆ 3ನೇ ಸತಿ ಬಂದಿದ್ದೀರಾ ಕಾಶಿಗೆ. ಇವಾಗ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ. ರವಿಕಿರಣ್ ಟೂರ್ಸ್ ಇಂದ ಏಪ್ರಿಲ್ ತಿಂಗಳು 13ನೇ ತಾರೀಕು ಕಾಶಿ ಯಾತ್ರೆ ಬಂದಿದ್ದೀರಾ, ಹೆಂಗ ಅನಿಸ್ತು? ತುಂಬಾ ಇಷ್ಟ ಆಯ್ತು. ನಾವು ಬೇರೆ ಜೊತೆ ಹೋಗಕ್ ನಮ್ಗೆ ಇಷ್ಟನೇ ಇರ್ಲಿಲ್ಲ. ನಾವು ಅದಕ್ಕೋಸ್ಕರನೇ ನಿಮ್ಗೆ ಫೋನ್ ಮಾಡಿ ನಾವು ಇನ್ನೂ 10 ಜನಕ್ಕೆ ಹೇಳ್ತೀವಿ, ಚೆನ್ನಾಗಿ ಕರ್ಕೊಂಡೋಗಿ ಬರ್ತಾರೆ. ನಾವು ಬಂದ ಮೇಲೂ ಕೂಡ ಎಲ್ಲಾರ್ಗು ಈ ಸಲ ಹೊಸದಾಗಿ ಬಂದಿರೋರಿಗೆಲ್ಲ ನಾವು ಹೇಳಿರೋದು, ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಕರ್ಕೊಂಡ್ ಬರ್ತಾರೆ. ಇನ್ನು ಬೇರೆ ಯಾರೇ ಬಂದ್ರು ಅವ್ರ ಜೊತೆಯಲ್ಲೇನೆ ಆರಾಮಾಗಿ ಧೈರ್ಯದಿಂದ, ಸಿಂಗಲ್ ಒಬ್ಬೊಬ್ರು ಲೇಡೀಸ್ಗಳು ಬರೋರಿಗೆ, ಇವಾಗ ನೀವು ಒಬ್ಬರೇ ಬಂದಿದ್ದೀರಾ ಸಿಂಗಲ್, ಧೈರ್ಯದಿಂದ ಬರ್ಬೋದಾ? ಧೈರ್ಯವಾಗಿ ಬರ್ಬೋದು. ಯಾಕಂದ್ರೆ ಇಷ್ಟು ದೂರ ಕಳಿಸ್ಬೇಕಾದ್ರೆ ಮನೇಲಿ ಮಕ್ಳುಗಳು ಅಪ್ಪ ಅಮ್ಮನ ಕಳಿಸ್ಬೇಕಾದ್ರೆ ಒಬ್ಬರನ್ನೇ ಕಳಿಸ್ತೀವಿ, ಸೇಫ್ಟಿ ಹೆಂಗಿರುತ್ತೆ ಅಂತ ಕೇಳ್ತಾರೆ. ಚೆನ್ನಾಗಿ ನೀವು ನೋಡ್ಕೊಳ್ಳೋದಕ್ಕೇನೆ ನಾವು ಧೈರ್ಯವಾಗಿ ನಿಮ್ ಜೊತೆ ಮುಂದಕ್ಕೆ ಹೆಜ್ಜೆ ಹಾಕಿ ಬರ್ತಾರೆ. ನೆಕ್ಸ್ಟ್ ಶಿರ್ಡಿಗೆ ಬರ್ತಾ ಇದ್ದೀರಾ? ಹೌದು, ಜೂನ್ ತಿಂಗಳು. ಓಕೆ, ಬರೋಣ, ಸಿಗೋಣ. ಮೇಡಮ್, ನಿಮ್ಮ ಒಂದು ಅನಿಸಿಕೆ ಹೇಳಿ, ಇರೋದನ್ನ ಹೇಳಿ. ಆಲ್ರೆಡಿ ನೀವು ಮುರುಡೇಶ್ವರ ಫಸ್ಟ್ ಟೈಮ್ ಬಂದಿದ್ರಿ, ಇವಾಗ 2ನೇ ಸತಿ ಬರ್ತಿದ್ದೀರಾ ಕಾಶಿಯಿಂದ. ಬೇಡ ಬರ್ದಡಿ, ನೀವ್ ಹೇಳಿ ಮೇಡಮ್ ನಿಮ್ಮ ಒಂದು ಅನಿಸಿಕೆ, ಇರೋದನ್ನ ಹೇಳಿ. ಯಾಕಂದ್ರೆ ನಾವು ಕದ್ದು ಮುಚ್ಚಿ ಇಲ್ಲಿ ಯಾವುದನ್ನು ಕದ್ದು ಮುಚ್ಚಿ ವ್ಯವಹಾರ ಮಾಡಬಾರ್ದು. ಒಂದು ಜನಗಳಿಗೆ ನಾವು ಕೊಡ್ತಕ್ಕಂಥ ಸರ್ವಿಸು ನಿಮ್ಗೆ ಅದು ಚೆನ್ನಾಗಿದ್ದು ಒಳ್ಳೆ ತರ ಇದ್ರೆ ಮಾತ್ರ ನೀವು ನಮಗೆ ಒಂದು ಏನ್ ಹೇಳ್ತಿರೋ, ನೀವು ಹೇಳೋಂಥ ಮಾತುಗಳು ನಮಗೆ ಒಂದು ತಿದ್ಕೊಳ್ಳೋದಕ್ಕೆ, ಇಲ್ಲ ಬೇರೆ ಬೇರೆ ಟ್ರಿಪ್ಗಳು ಮಾಡ್ಬೇಕಾದ್ರೆ ನಮಗೂ ಒಂದು ಅನುಕೂಲ ಆಗುತ್ತೆ. ನೀವು ಇವಾಗ ಬರ್ಬೇಕಾದ್ರೆ ಏನ್ ಅನ್ಕೊಂಡ್ ಬಂದ್ರಿ? ಫಸ್ಟ್ ಟೈಮ್ ನಮ್ಮನ್ನ ನೋಡಿದಾರ ನಾವು?
ಇವಾಗ ನಮ್ಮನ್ನ ನಂಬಿ ಅಶೋಕ್ ಸಾರು ಬುಕ್ ಮಾಡಿ ಬಂದರು. ನಿಮಗೆ ಟ್ರೈನಿಂದ ನಾವು ರಿಸೀವ್ ಮಾಡ್ಕೊಂಡಾಗ್ಲಿಂದ ಒಂದು ಯಾವುದಕ್ಕೂ ಏನು ಇದ್ದಿದ್ದೀರಾ ಹಾಂ ಹಾಂ ಊಟಕ್ಕಾಗ್ಲಿ ನಿಮಗೆ ಊಟದಾಗ್ಲಿ ರೂಮ್ದಾಗ್ಲಿ ಬಸ್ಸದಾಗ್ಲಿ ಎಲ್ಲ ಸೂಪರ್. ಹಾಂ ತೊಂದರೆ ಹೇಳ್ತೀರಾ ಆರಾಮಾಗಿದ್ದೀನಿ. ಹಾಂ. ಅದು ಇನ್ನೂ ತುಂಬಾ ಸಂತೋಷ. ದೇವರಾಶಿ ಹೋಗೋಕ್ಕಿಂತ ಹಾಂ. ನೋಡುವಂತಿರಲ್ಲ, ಅದು ಇನ್ನೂ ತುಂಬಾ ಊಟ ತಿಂಡಿ ಊಟ ಎಲ್ಲ ಸೂಪರ್. ಹಾಂ ನಾವು ರಾಗಿ ಮುದ್ದೆ ಬೇಕು ಅಂತಾನೆ. ಹಾಂ ಮುದ್ದೆ ಉಂಡಿರೋ ರಾಗಿ ಮುದ್ದೆ ಉಂಡಿರೋದು. ಹಾಂ ರಾಗಿ ಮುದ್ದೆ ಇನ್ನೂ ಆಸೆ, ಬರೀ ಅನ್ನ ತಿಂದಿಲ್ಲ ಕಡೆ. ಆ ಟೈಮ್ಗೆ ಯಾವಾಗ ಒಂದು ಟೈಮ್ ಆದ್ರೂ ರಾಗಿ ಮುದ್ದೆ ಸಿಗ್ತದೆ. ಟೈಮ್ ಸರಿ ಊಟ, ಟೈಮ್ ಸರಿ ಕಾಫಿ. ಏನು ತೊಂದರೆ ಇಲ್ಲ. ನಮ್ಮನ್ನ ನಂಬಿ ನೆಕ್ಸ್ಟ್ ಯಾರು ಬರೋರಿಗೆ, ಇವಾಗ ನೀವು ಫಸ್ಟ್ ಟೈಮ್ ಬಂದ್ರಿ, ನಿಮ್ಮ ಥರ ನೆಕ್ಸ್ಟ್ ಯಾರು ಫಸ್ಟ್ ಟೈಮ್ ಬರೋರಿಗೆ ಆರಾಮಾಗಿ ನಮ್ಮನ್ನ ನಂಬಿ ಧೈರ್ಯದಿಂದ ಬರ್ಬೋದಾ? ಯಾಕಂದ್ರೆ ರವಿಕಿರಣ್ ಟೂರ್ಸ್ ಅಂದ್ರೆ ಸುಮಾರು ಜನ ಇವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ನನ್ನ ಒಂದು ಅನಿಸಿಕೆ ಪರ್ಸನಲ್ ಆಗಿ, ನಿನ್ನೆ ಯಾರೋ ಒಬ್ರು ಕಾಲ್ ಮಾಡಿದ್ರು ಮೇಡಮ್. ಆ ಅನಿಸಿಕೆ ತುಂಬಾ ಧೈರ್ಯ ಇರೋದಕ್ಕೆ ಅಲ್ವಾ ಇವತ್ತು 2% ತುಂಬಾ ತುಂಬಾ ಭಕ್ತರಾಗಿ ಜನ ನಂಬಿ ಬಂದಿರೋದಕ್ಕೆ ಕೇಳ್ತೀವಿ. ಇವಾಗ ನಾವು 80 ಜನ ಕರ್ಕೊಂಡ್ ಬಂದಿದೀವಿ ಅಂದ್ರೆ ಇವಾಗ ನಮ್ಮ ಮಗನ ಕೇಳ್ದ, ಅಪ್ಪ ಎಲ್ಲದಕ್ಕೂ ಪರವಾಗಿಲ್ಲ, ಎಲ್ಲ ಸಂತೋಷ, ತುಂಬಾ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾರೆ. ಅಪ್ಪ ಊಟದ ತೊಂದರೆ ಇಲ್ಲ, ರೂಮ್ ತೊಂದರೆ ಇಲ್ಲ, ನಮ್ಮ ಜೊತೆನೇ ಇರ್ತಾರೆ. ಮೊದಲೇ ಮಾತ್ರೆಗಳು ಎಲ್ಲ ತಗೊಂಡಿದ್ದೀನಿ. ಬಿಸಿನೀರು ಬೆಳಗ್ಗೆ ಕಳಿಸ್ಕೊಟ್ಟಿದ್ದೀನಿ. ಎಲ್ಲ ಬಿಸಿನೀರಕ್ಕೆ 30 ವರ್ಷ ಆಯ್ತು ಬಿಸಿನೀರಕ್ಕೆ ಬಿಡ್ತಾ ಇದ್ದಾರೆ. ಅದನ್ನು ಕೈಸಿಸ್ಕೊಂಡೆ. ಆರಾಮಾಗಿರೋದಕ್ಕೆ ಇವಾಗ ಇನ್ನೂ ನಮ್ಮ ಇರ್ತದೆ. ಮಾತ್ರೆಗಳು ಎಲ್ಲ ತಿಂದಿರ ಏನಿಲ್ಲ ಗೊತ್ತಿಲ್ಲ ಆರೋಗ್ಯ ಅಂತ. ನಾನು ಏನಕ್ಕೆ ಕೇಳ್ತೀನಿ ಅಂದ್ರೆ ಮೇಡಮ್, ಇವಾಗ ಕಸ್ಟಮರ್ ಫೀಡ್ಬ್ಯಾಕ್ ಅಂತ ನಾವು ಕೇಳ್ತೀವಿ, ನಿಮ್ಮ ಒಂದು ಅನಿಸಿಕೆ ಅದು ಏನಕ್ಕೋಸ್ಕರ ಕೇಳ್ತೀವಿ ಅಂದ್ರೆ, ಬೇರೆಯವ್ರು ಇವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರೆ, ಅವ್ರು ಏನ್ ಅನ್ಕೊಳ್ತಾರೆ, ಇವರು ಯಾರೋ ಗೊತ್ತಿರೋರ್ನ ಕುಂಡಿಸ್ಬಿಟ್ಟು ಕೇಳಿ ಮಾತಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತಾರ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರ. ಈ ಬುದ್ಧಿ ನಮ್ಮ ಹತ್ರ ಇಲ್ಲ, ಆ ತರ ವ್ಯವಹಾರ ನಾವು ಮಾಡೋದಿಲ್ಲ. ನಮ್ಮ ಹತ್ರ ಇರೋದನ್ನ ಹೇಳ್ಬಿಡ್ತೀವಿ. ಕರ್ಕೊಂಡ್ ಬಂದ್ಮೇಲೆ ಚೆನ್ನಾಗಿ ತೋರಿಸ್ತೀರಾ, ಒಳ್ಳೆ ಹೊಟ್ಟೆ ಹಾಕ್ತೀರಾ. ಇವಾಗ ನಾನು ನಮ್ಮ ಅಣ್ಣ ನಿಮ್ನ ಇವಾಗ ಒಂದು ವಾರದಿಂದ ನೋಡ್ತಾ ಇದೀವಿ ಅನ್ಕೊಳ್ಳಿ. ಆ ಒಂದು ವಾರದಿಂದ ನಾವ್ ಇಲ್ಲಿ ತನಕ ಯಾರ ಹತ್ರ ಮಕ್ಕ ಮುನ್ಸ್ಕೊಳ್ಳೋದು ಇಲ್ಲ, ಒಂದು ಹಂಗೆ ಹಿಂಗೆ ಹೇಳೋದು ಅಂತ ಏನಿಲ್ಲಪ್ಪ. ನನ್ನಂತಾನೆ ಮಾತಾಡ್ತೀರಾ. ತಾಯಿ ಮಕ್ಕಳಾಗಿ ಸದ್ಯ ವಯಸ್ಸಾದವ್ರು ನಮ್ಗೆ ಕಾಶಿಗೆ ಬರೋರೆಲ್ಲ ವಯಸ್ಸಾಗಿರೋರೆ. ಇಂಥವ್ರನ್ನ ನಾವು ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡ್ಬರ್ಬೇಕು, ಎಷ್ಟು ಸೇಫ್ಟಿಯಾಗಿ ಎಲ್ಲಾ ದೇವಸ್ಥಾನಗಳು ದರ್ಶನ ಮಾಡಿಸ್ಬೇಕು. ಆನ್ ಟೈಮ್ಗೆ ಊಟ ತಿಂಡಿ ವ್ಯವಸ್ಥೆಗಳು ಟೈಮ್ ಕರೆಕ್ಟಾಗಿ ಮಾಡಿಟ್ಕೊಂಡಿದ್ರೆ ನಾವು ದೇವಸ್ಥಾನದಿಂದ ಬಂದು ಊಟ ಗೀಟ ಮಾಡೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಟೈಮಿಂಗ್ಸ್ಗಳು ಮನೆಯಲ್ಲಿ ಕಷ್ಟದಲ್ಲಿ ನಿಮ್ ಜೊತೆ ನಂಬಿ ಕಳ್ಸಿದ್ಕೆ ಈ ಸಲಿನೂ ನಂಬಿ ಕಳ್ಸವ್ರೆ. ನೀವು ಮಕ್ಕಳಿಗಿನ್ನ ಕಾಯ್ದಿದ್ದೀರ, ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ಊಟಕ್ಕೆಲ್ಲ ಏನು ತೊಂದರೆ ಇಲ್ಲ, ರೂಮ್ ಆಗ್ಲಿ ಪ್ರತಿ ಒಂದಕ್ಕೂ ಸಾಥ್ ಕೊಡ್ತೀರಾ ನೀವು. ಇವಾಗ ಯಾರು ಕೇಳ್ತಾರೆ ಇದು ನಮ್ಗೆ ಮಾಡ್ಕೊಡ್ರಪ್ಪ ಅಂದ್ರೆ ಅದ್ ನಾವು ಆಗಲ್ಲ ಅಂತ ಹೇಳೋದೇ ಇಲ್ಲ. ಇಲ್ಲಿ ತನಕ ನಿಮ್ಮನ್ನ ಕೇಳಿದ್ರೆ ನೀವೆಲ್ಲ ಅದನ್ನ ಅನುಕೂಲ ಮಾಡ್ಕೊಟ್ಟಿದ್ದೀರಾ. ತುಂಬಾ ಸಂತೋಷ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಇದೇ ತರ ಬೇರೆ ಬೇರೆ ಟ್ರಿಪ್ಗಳು ಸಿಗೋಣ, ಓಕೆ. ಒಳ್ಳೊಳ್ಳೆ ಟ್ರಿಪ್ಗಳನ್ನು ನಾವು ಮಾಡೋಣ. ನಿಮ್ಮಂತವ್ರ ದೊಡ್ಡವರ ಆಶೀರ್ವಾದ ನಮ್ಮ ಮೇಲಿದ್ರೆ ನಾವು ಇನ್ನೂ ಒಳ್ಳೊಳ್ಳೆ ಟ್ರಿಪ್ಗಳು ಚೆನ್ನಾಗಿ ಮಾಡ್ತೀವಿ. ಇವಾಗ ಏನ್ ಮಾಡ್ತೀವಿ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡೋಣ. ಇವಾಗ ಟ್ರೈನಲ್ಲಿ ಕರ್ಕೊಂಡ್ ಬರ್ತೀವಿ, ನೆಕ್ಸ್ಟ್ ಜನ ಫ್ಲೈಟ್ ಅಲ್ಲಿ ಕೇಳ್ತಾರೆ, ಫ್ಲೈಟ್ ಅಲ್ಲಿ ಕೇಳೋರು ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಕರ್ಕೊಂಡ್ ಬರತ್ತಾರ. ಒಳ್ಳೊಳ್ಳೆ ಪ್ಯಾಕೇಜ್ ಮಾಡ್ಬೇಕು. ಇವಾಗ ಸಿಕ್ಕಿತ್ತು ನಮ್ಗೆ ಬೇರೆ ಕಡೆನೆ ಎಣ್ಣೆ ಮೈಲಿಯಲ್ಲಿ ಅವ್ರು 3 ದಿವಸ ಕರ್ಕೊಂಡ್ ಹೋಗೋದು 20,000 ಅಂದ್ರು. ನಮ್ಮ ಕಮ್ಮಿ ಕರ್ಕೊಂಡ್ ಬಂದಿದ್ರು. ನೀವು ಅಷ್ಟು ಚೆನ್ನಾಗಿ ಅಷ್ಟು ದೇವಸ್ಥಾನಗಳು ಯಾರೂ ತೋರಿಸ್ತಿರ್ಲಿಲ್ಲ, ನೀವು ತೋರಿಸಿದ್ದೀರಾ. ಏನು ದೇವ್ರು ನಿಮ್ಗೂ ಆರೋಗ್ಯ ಕೊಟ್ಟು ಇನ್ನ 100 ಕಾಲ ಇನ್ನೂ ಲಕ್ಷಾಂತರ ಜನ ಕರ್ಕೊಂಡ್ಬಂದು ಹಿಂಗೆ ಇದು ಮಾಡಿದ್ರೆ ನಾವು ಪ್ರತಿ ತಿಂಗಳು ನಮ್ಮ ರವಿಕಿರಣ್ ಟೂರ್ಸ್ ಇಂದ ಎವ್ರಿ ಮಂತ್ ಕಾಶಿ ಟ್ರಿಪ್ ಇರುತ್ತೆ. ಕಾಶಿ ರಾಮೇಶ್ವರಂ ಎರಡು ಯಾವಾಗ್ಲೂ ಇರುತ್ತೆ. ಯಾರು ಯಾವಾಗ ಬೇಕಾದ್ರೆ ಬುಕ್ ಮಾಡ್ಲಿ, ಅವ್ರ ಅನುಕೂಲ. ಅವ್ರ ಟ್ರೈನಲ್ಲಿ ಬರೋರಿಗೆ ಯಾವ ತರ ಬೇಕು. ವಯಸ್ಸಾಗಿರೋರು ಕರ್ಕೊಂಡ್ಬಂದು ತೋರಿಸಿ ಗೊತ್ತಿಲ್ದಿದ್ದು ನೀವು ಅವ್ರಿಗೆ ಇದು ಮಾಡ್ತಾ ಇದ್ದೀರಲ್ಲ, ತುಂಬಾ ಖುಷಿ ನಮ್ಗೆ. ನಾವು ನಿಮ್ಗೆ ಗೈಡೆನ್ಸ್ ಬಸ್ಸಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ಇಳಿಯೋದು, ಇಷ್ಟೊತ್ತಿಗೆ ಹೋಗ್ತೀವಿ, ಇಷ್ಟೊತ್ತಿಗೆ ಬರ್ತೀವಿ, ಟೈಮಿಂಗ್ಸ್ ಅಪ್ಡೇಟ್. ಇವಾಗ ವಾಶ್ರೂಮ್ಗಳು ಕೇಳ್ತಾರೆ, ಸಡನ್ ಆಗಿ ನಿಲ್ಸಿ ಅಂತಾರೆ. ನಾವು ಡಾಬಾಗಳ ಹತ್ರ ನಿಲ್ಸಿ ಊಟ ತಿಂಡಿ ವ್ಯವಸ್ಥೆಗಳು ಮಾಡಿಸಿದ್ದು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಕಾಶಿ ಟ್ರಿಪ್ ನೆಕ್ಸ್ಟ್ ಬರೋರಿಗೆ ಒಂದು ಏನಂದ್ರೆ ಉದಾಹರಣೆ. ಸುಮ್ನೆ ಇವಾಗ ಬಾಯಿ ಮಾತಲ್ಲಿ ಹೇಳೋದು ಅಷ್ಟೇ. ನಾವ್ ಅದರಿಂದ ಹೇಳೋದು, ನಮ್ಮನ್ನ ನಂಬಿ ಬರ್ತಾರಾ, ನಮ್ ಕೆಲಸ ನಾವೇನ್ ಮಾಡ್ತಾ ಇರ್ತೀವಿ. ವಯಸ್ಸು ನಮ್ದು ಚಿಕ್ಕದಿದೆ, ಬಟ್ ಬಾಡ ಕೆಲಸಗಳು ನಂಬಿ ಬಂದ್ರಿ. ಮುಂದೆ ನಿಮ್ಗೆ ಏನ್ ಬೇಕೋ ಭಯ ಇರೋದನ್ನ ಡೈರೆಕ್ಟ್ ಆಗಿ ಕೇಳ್ರಿ, ನಿಮ್ಗೆ ಗೊತ್ತಿಲ್ಲ ಕೇಳ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ರಾಗಿ ಮುದ್ದೆ,
ತರಕಾರಿ ಸಾಂಬಾರ್, ರೈಸ್, ಆಲೂಗೆಡ್ಡೆ, ಕಾಳು ಪಲ್ಯ, ರಸಂ, ಸ್ವೀಟ್, ಬನಾನಾ, ಬಾಳೆಹಣ್ಣು. ಇದಿಷ್ಟು ಇವತ್ತಿನ ಊಟ. ಕಾಶಿನಲ್ಲಿ ಶುಕ್ರವಾರ ಮಧ್ಯಾಹ್ನದ ಊಟ. ಏಪ್ರಿಲ್ 18ನೇ ತಾರೀಕು ಇವತ್ತು. ಮೇಡಮ್, ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಬಂದಿದ್ದೀರಾ ಕಾಶಿ ಯಾತ್ರೆಗೆ. ಲಾಸ್ಟ್ ಇಯರ್ ಧನಲಕ್ಷ್ಮಿ ಮೇಡಮ್ ಅವ್ರು ಬಂದಿದ್ರು. ಅವ್ರ ಮುಖಾಂತರ ನಮ್ಗೆ ಗೊತ್ತಾಯ್ತು, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಹೇಳಿದ್ಮೇಲೆ ಅವ್ರು ಕಾಂಪ್ಲೇಂಟ್ ನೀವು ಕಳಿಸಿದ್ಮೇಲೆ ಅವ್ರು ನಮ್ಗೆ ಕಳಿಸಿದ್ರು. ಆಮೇಲೆ ನಾವು ಬುಕ್ ಮಾಡಿದ್ವಿ ಕಾಶಿ ಇವಾಗ ನೀವು ಬಂದಿರೋದು ಏಪ್ರಿಲ್ 13ನೇ ತಾರೀಕು. ಓಕೆ. ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ, ಈ ಟೋಟಲ್ ಒಂದು ಇವತ್ತಿಗೆ 4 ದಿವಸ ಕಾಶಿನಲ್ಲಿ ಇದ್ದೀವಿ, ಹೆಂಗ ಅನಿಸ್ತು ನಿಮ್ಮ ಒಂದು ಚೆನ್ನಾಗಿತ್ತು. ದರ್ಶನ ಚೆನ್ನಾಗಿ ಮಾಡಿಸಿದ್ರು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಟ್ರಾವೆಲ್ ಎಲ್ಲ ನಮ್ಗೆ ಚೆನ್ನಾಗಿತ್ತು. ಬಸ್ಸಲ್ಲಿ ಕೂಡ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಊಟದ ವ್ಯವಸ್ಥೆಯಲ್ಲಿ ನಾರ್ತ್ ನಾವು ಇಷ್ಟು ದೂರ ಒಂದು 2,500 ಕಿಲೋಮೀಟರ್ ಅಷ್ಟು ಬಂದ್ರೂ ನಮ್ಮ ಕರ್ನಾಟಕದ ಊಟ ತಿಂಡಿ, ಮುದ್ದೆ ಮತ್ತು ಈ ನಾವು ಡೈಲಿ ಬೆಳಿಗ್ಗೆ ತಿಂತಕ್ಕಂಥ ಮನೆಗಳಲ್ಲಿ ಇರ್ತಕ್ಕಂಥ ಊಟ, ಇದನ್ನೇ ಎಲ್ಲ ಕಡೆನೂ ಮಾಡಿಸಿ ಕೊಡ್ತಾ ಇದ್ವಿ. ಸುಮಾರು ಜನ ಅಂದ್ಕೊಳ್ತಾರೆ ಇವರು ಹೋಟೆಲಲ್ಲಿ ಏನಾದ್ರು ಕೊಡಿಸ್ತಾರ ಈ ಊಟ ತಿಂಡಿಗಳನ್ನ ಅಂತ ತಿಳ್ಕೊಳ್ತಾರೆ. ನೀವು ಕಣ್ಣಾರೆ ನೋಡಿದ್ರೆ ನಮ್ಮ ಅಡುಗೆ ಭಟ್ರು ಹುಡುಗರುಗಳನ್ನ ಇಟ್ಟು ಕೆಲಸ ಮಾಡಿಸ್ತಾ ಇದೀವಿ. ನೀವು ನೋಡಿರೋದ್ರಲ್ಲಿ ಏನಾದ್ರು ಸುಳ್ಳು ಇಲ್ಲ ಇವರು ಯೂಟ್ಯೂಬ್ಗಳಲ್ಲಿ ಸುಮ್ಮನೆ ಬೋಗಸ್ಗೋಸ್ಕರ ಈ ಥರ ಹಾಕೋದು. ನಾವು ಕಣ್ಣಾರೆ ನೋಡಿದ್ವಿ, ಚೆನ್ನಾಗಿದೆ. ಊಟ ಎಲ್ಲ ಚೆನ್ನಾಗಿತ್ತು. ಮುದ್ದೆ ಎಲ್ಲ ಚೆನ್ನಾಗಿ ನಮ್ಮ ಊಟನೇ ಮಾಡಿಸಿದ್ರು. ಇವಾಗ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ಅವ್ರೇನು ಅನ್ಕೊಳ್ತಾರೆ ಇವರು ಬೇರೆ ಯಾವುದೋ ಅಡುಗೆನ ಇಲ್ಲ ಬೇರೆ ಯಾರ್ದನ್ನ ತಗೊಂಬಂದು ವಿಡಿಯೋದಲ್ಲಿ ಸುಮ್ಮನೆ ತೋರಿಸ್ತಾ ಇದ್ದಾರೆ, ಅಲ್ಲಿ ಹೋದಾಗ ಈ ಥರ ಊಟ ಕೊಡ್ತಾರ ಇಲ್ವೋ ಅನ್ನೋ ಒಂದು ಡೌಟ್ ಇರುತ್ತೆ. ಆ ಡೌಟ್ಗೋಸ್ಕರ ನಾವು ಕೇಳ್ತಿದ್ದೀವಿ. ಇವಾಗ ಇಷ್ಟು ನಿಮ್ಮ ಥರನೇ ಬೇರೆಯವ್ರು ಯಾರು ಬರೋ ಥರ ಇದ್ರೆ ರವಿಕಿರಣ್ ಟೂರ್ಸ್ನ ನಂಬಿ ಆರಾಮಾಗಿ ಬರ್ಬೋದಾ? ಬರ್ಬೋದು ಆರಾಮಾಗಿ. ನಾವೇ ಹೇಳ್ತೀವಿ, ನಾವೇ ಅಡ್ರೆಸ್ ಎಲ್ಲ ಕೊಟ್ಟು ನಾವೇ ಕಳಿಸ್ತೀವಿ. ಇವಾಗ ಲಾಸ್ಟ್ ಟೈಮು ಧನಲಕ್ಷ್ಮಿ ಮೇಡಮ್ ಅವ್ರು ಬಂದಿದ್ರು, ಅವ್ರ ಮುಖಾಂತರ ನೀವು ಬಂದ್ರಿ. ನಮ್ಮ ಮುಖಾಂತರ ಕರೆದ್ರೆ ನಾವು ಬೇರೆ ಇವಾಗ ನಿಮಗೆ ಸರ್ವಿಸ್ ನಾವು ಚೆನ್ನಾಗಿ ಕೊಟ್ಟರೆ ನೀವು ಬೇರೆಯವ್ರಿಗೆ ಹೇಳ್ತೀರಾ, ರೆಫರ್ ಮಾಡ್ತೀರಾ. ನೆಕ್ಸ್ಟ್ ಬೇರೆ ಯಾರಿಗಾರು ನೀವು ರೆಫರ್ ಮಾಡೋದಕ್ಕೆ ಇದೆ. ಇವಾಗ ನಮ್ಮನ್ನ ನೋಡಿದಾಗ ನಮ್ಮ ಏಜ್ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಸುಮಾರು ಜನ ಟ್ರೈನ್ ಹತ್ತಿದಾಗ ಈ ಹುಡುಗರು ಏನಾದ್ರು ನನ್ಗೆ ಅನಿಸುತ್ತೆ ಅವಾಗ ಈ ಥರ ಎಲ್ಲ ಮಾಡ್ತಾರ ಅಂತ ನಮ್ಗೆ ನೋಡಿದ್ರೆ ಖುಷಿ ಆಯ್ತು. ಎಷ್ಟೋ ಜನ ಹಂಗೆ ಅಂದ್ಕೊಳ್ತಾರೆ ಈ ಹುಡುಗರುಗಳು ಈ ತರ ಕೆಲಸ ಮಾಡ್ತಾವ್ರ. ನೋಡಿದ ಅವ್ರು ನೋಡಿದ್ರೆ ನಾವೇನು ನೋಡಿದಿಲ್ಲ. ಇಷ್ಟು ಚಿಕ್ಕ ಹುಡುಗರು ನಮಗೆಲ್ಲ ಇಷ್ಟು ಮೈಂಟೈನ್ ಮಾಡ್ತಾರ ಅಂತ ನಾವು ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು. ಏನಾದ್ರು ನಮ್ಮಿಂದ ನಿಮಗೆ ತೊಂದರೆ ಆಗಿದ್ರೆ ಮೇಡಮ್ ಸಾರಿ. ನಮ್ಮ ಕಡೆಯಿಂದ ನಿಮಗೆ ಒಳ್ಳೆ ಥರ ಸರ್ವಿಸ್, ರೂಮ್ ವ್ಯವಸ್ಥೆ, ಬಸ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ನಾವು ಬೆಸ್ಟಾಗೇ ಮಾಡಬೇಕು. ಎಲ್ಲ ಬೆಸ್ಟಾಗೇ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಯಾರು ಬರೋದಿದ್ರು ಕಳಿಸ್ಕೊಡಿ. ಹೇಳ್ತೀವಿ, ಕಳ್ಸ್ಕೊಡ್ತೀವಿ. ನಾವೇ ಕಳ್ಸ್ಕೊಡ್ತೀವಿ, ನಾವೇ ಫೋನ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮ್ಮ ರವಿಕಿರಣ್ ಟೂರ್ಸಿಂದ ಉಮಾ ಮೇಡಮ್ ಕಡೆಯಿಂದ ಟೋಟಲ್ ಆಗಿ 8 ಜನ ಬಂದಿದ್ದೀರಾ ಕಾಶಿ ಯಾತ್ರೆಗೆ. ಹೇಗಿತ್ತು ನಿಮ್ಮ ಒಂದು ಅಭಿಪ್ರಾಯ, ಅನಿಸಿಕೆ? ಟ್ರಿಪ್ ಹೆಂಗಿತ್ತು? ಹಾಂ ಹಾಂ. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತಾ? ಹಾಂ ಹಾಂ. ಇವಾಗ ವಯಸ್ಸಾಗಿರೋರು ಬರ್ತಾರೆ, ಎಕ್ಸಾಂಪಲ್ ನಿಮ್ಮ ತಾಯಿಯವರು ಮತ್ತು ವಯಸ್ಸಾಗಿರೋರು ಬಂದರೆ ನಮ್ಮ ಜೊತೆಗೆ ನಾವು ಡೇ 1 ಫಸ್ಟೇ ದಿವಸದಿಂದ ನಿನ್ನ ರೂಮ್ಗಳಿಂದ ಕರ್ಕೊಂಡು ಹೋಗೋ ತನಕ ಬಸ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ರೂಮ್ಗಳ ವ್ಯವಸ್ಥೆ ಚೆನ್ನಾಗಿತ್ತಾ? ನಿಮ್ಮ ಮಕ್ಳುಗಳು ಊರಿಂದ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಡೈಲಿ, ಎಲ್ಲಿದ್ದೀರಮ್ಮ, ಏನು ಮಾಡಿದ್ರಿ, ಏನು ಅಡುಗೆ ಮಾಡಿದ್ರಿ ಇವತ್ತು, ಊಟ ತಿಂಡಿ ಏನು ಕೊಟ್ರು, ಏನು ಎತ್ತ, ಡೈಲಿ ವಿಚಾರಿಸ್ತಾ ಇರ್ತಾರೆ. ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಹುಡುಗರೆಲ್ಲ ಏನಮ್ಮ ಇಷ್ಟ ಹೋಟ್ಲಕ್ಕೆ ಹೋಗಿದ್ರೆ ಊಟ ಮಾಡಕ್ಕೆ ಅಂತ ಮೊಮ್ಮಕ್ಕಳು ತುಂಬಾ ಚೆನ್ನಾಗಿ. ಏನಮ್ಮಮ್ಮ ಅಷ್ಟು ದೊಡ್ಡ ಹೋಟ್ಲು ಹೋಗಿದ್ದೀರಾ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ನೀವು. ಇವಾಗ ನಾನು ನಮ್ಮಣ್ಣ ನೀವು 4 ದಿವಸದಿಂದ ನೋಡಿದ್ದೀರ, ಎಲ್ಲ ಕಡೆ ಕರ್ಕೊಂಡೋಗೋದು, ಕರ್ಕೊಂಬರೋದು, ದರ್ಶನಗಳು, ಇವಾಗ ದೇವಸ್ಥಾನ ದರ್ಶನಗಳು. ಇವಾಗ ನೀವು ಅಷ್ಟು ದೂರದಿಂದ ಬಂದಿದ್ದೀರ, ನಾವು ನಮ್ಮ ಕರ್ತವ್ಯ ಏನಿದೆ ಅದು ನಾವು ನಿಮ್ಗೆ ಚೆನ್ನಾಗಿ ಮಾಡಿದ್ರೆ ನೀವು ಖುಷಿಯಿಂದ ಬಂದು ಖುಷಿಯಿಂದ ಹೋಗ್ತೀರ. ಇವಾಗ ಬಂದಿರೋರು ಬಂದವ್ರಿಗೆ ನಾನು ನೋಡ್ಕೊಂಡು ಓಡಾಡ್ತಿರಲ್ಲ, ಅದೇ ಸಂತೋಷ. ಇವಾಗ ನಮ್ಮನ್ನ ನಂಬಿ ನಿಮ್ಮ ಮಕ್ಳುಗಳು ಕಳಿಸಿದ್ದಾರೆ. ಇವಾಗ ಅವರು ಬರೋದಕ್ಕೆ ಟೈಮ್ ಇರಲ್ಲ, ಮತ್ತು ಅವ್ರಿಗೂ ಬೇರೆ ಬೇರೆ ಕೆಲಸ ಕಾರ್ಯಗಳಿರುತ್ತೆ. ನಾವು ಕರ್ಕೊಂಡೋಗಕ್ಕಾಗಲ್ಲ ಅಂತಲೇ ನಮ್ಮಂಥ ಟೂರ್ಸ್ ಅವ್ರ ಹತ್ರ ಕಳಿಸ್ಕೊಡೋದು. ಅವರು ನೀವು ಕಳಿಸ್ಕೊಟ್ಮೇಲೆ ಅವ್ರಿಗೆ ನಮ್ಮ ಕಡೆಯಿಂದ ರೆಸ್ಪಾನ್ಸು, ನೀವು ಬಂದಿರೋರಿಗೆ ನಾವು ಏನೇನು ಸರ್ವಿಸ್ ಮಾಡಬೇಕು,
ಫಸ್ಟೇ ದಿವಸ ಬಂದಾಗ್ಲಿಂದ ಇಲ್ಲಿ ತನಕನೂ ನಿನ್ನ ರಿಟರ್ನ್ ಸೇಫಾಗಿ ಕಳಿಸ್ಕೊಡೋ ತನಕ ನಮ್ಮದು ಜವಾಬ್ದಾರಿ ಇರುತ್ತೆ. ಯಾವತ್ತು ಯಾವುದೇ ಟೂರ್ ಏಜೆಂಟ್ ಆದ ಇರುತ್ತೆ, ಅದಕ್ಕೆ ತಕ್ಕ ನಾವು ಕೆಲಸ ಮಾಡಬೇಕು, ಅಷ್ಟೇ ಮೇನ್. ನಾನು ಹಂಗೆ ಇದೆ ಇವಾಗ. 4 ಜನ ಕೂರ್ಸಿದ್ರೆ ಇನ್ನೊಂದ್ 4 ಜನ ಆ ಕಡೆ ಓಡೋಗಿರ್ತಾರೆ. ಜನಗಳು ನೋಡೋದೇ ಇರೋದು ಅಂತ ಹೇಳಿದೆ. ಚೆನ್ನಾಗಿ ನೋಡ್ಕೊಂಡಿದ್ರಿ ನೀವು, ಅಣ್ಣ ತಮ್ಮದ್ರಿ ಹಿಂಗೇ ಇರಿ ಸ್ವತಃ ಚೆನ್ನಾಗಿರಿ. ನಾನು ಕಿರಣ್, ಅವರು ರವಿ, ಅವರು ರವಿ ಅವರು. ಇಬ್ರು ಚೆನ್ನಾಗಿ ನೋಡ್ಕೊಂಡಿದ್ರಿ, ನೀವು ಅಣ್ಣ ತಮ್ಮದ್ರಿ ಹಂಗೆ ಚೆನ್ನಾಗಿರಪ್ಪ. ತುಂಬ ಮನೆತಂದಂಗೆ ನೋಡ್ಕೊಂಡಿದ್ರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ದೊಡ್ಡವರ ಆಶೀರ್ವಾದ ನಮ್ಮ ಮೇಲಿದ್ರೆ ನಿಮ್ಮ ಥರನೇ ಬೇರೆ ಬೇರೆ ಬರೋರ್ಗು ಧೈರ್ಯದಿಂದ ಕರ್ಕೊಂಬರ್ಬೋದು ನಮ್ಗೂ. ಇವಾಗ ನಿಮ್ಮನ್ನ ನಂಬಿ ಇವಾಗ ನೀವು ನಿಮ್ಮ ಊರಿಗೆ ಹೋಗ್ತೀರಾ, ಮನೆಗಳಿಗೆ ಹೋದಾಗ ನಾವು ಈ ಥರ ಹೋಗಿ ಬಂದು ಅಂತ ಹೇಳಿದಾಗ ಯಾರ ಜೊತೆಗೆ ಹೋಗಿದ್ರಿ, ಊಟ ತಿಂಡಿ ಚೆನ್ನಾಗಿ ಕೊಟ್ರಾ, ಇಲ್ಲ ಹೋಟ್ಲಲ್ಲಿ ಕೊಡ್ಸಿದ್ರಾ, ಹೆಂಗ್ ಮಾಡಿದ್ರಿ, ಏನು ಎತ್ತ ಅಂತ ಕೇಳ್ತಾರೆ. ನಮ್ಮ ಊಟನೇ ಕೊಟ್ಟಿದ್ದೀರಾ. ಕೇಳಿದಾಗ ನೀವು ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಕರ್ಕೊಂಡೋಗಿ ನೋಡ್ಕೊಂಡ್ ಬಂದ್ರು ಅಂತ ಹೇಳಿದಾಗ ಬೇರೆಯವ್ರು ಬರೋದಕ್ಕೆ ಒಂದು ಅವ್ರಿಗೂ ಧೈರ್ಯ ಇರುತ್ತೆ. ಅಡುಗೆ ತಿಂಡಿನೂ ಚೆನ್ನಾಗಿತ್ತು, ಜನಗಳನ್ನು ಚೆನ್ನಾಗಿ ನೋಡ್ಕೊಂಡ್ರಿ. ಅದೇ ಮೇಡಮ್ ಹೇಳ್ತಿದೀವಲ್ಲ, ನಾವು ನಿಮ್ಗೆ ಒಳ್ಳೆ ಸರ್ವಿಸ್ ಕೊಟ್ರೆ ನೀವು ಖುಷಿಯಿಂದ ಹೋಯ್ತೀರಾ. ಇಲ್ಲಾಂದ್ರೆ ಯಾವಾಗ ಬೇಕಾದ್ರೆ ಅಯ್ಯೋ ಯಾವಾಗ ಹೋದ್ರೆ ಸಾಕಪ್ಪ ಬೆಂಗಳೂರಿಗೆ. ಇವಾಗ ಅದೇ ನಮ್ಮ ಕಡೆನೂ ನಾವು ಸರ್ವಿಸ್ ನಿಮ್ಗೆ ಚೆನ್ನಾಗಿ ಕೊಟ್ಬಿಟ್ರೆ ಬಂದಿರೋ ಖುಷಿಯಾಗಿ ಹೋಗ್ಬೇಕು. ದುಡ್ಡು ಇವತ್ತಿರುತ್ತೆ ಮೇಡಮ್, ನಾಳೆ ಹೋಗುತ್ತೆ. ಬಟ್ ನಿಮ್ಮ ಅಂತಾರೆ ವಯಸ್ಸಾಗಿರೋದು ನಾವು ಕರ್ಕೊಂಬಂದು ಒಂದು ಒಳ್ಳೆ ನಾವು ಮಾಡೋದೇ ಒಳ್ಳೆ ಕಾರ್ಯ. ಇವಾಗ ಅದೇ ಅಜ್ಜಿ ಅವ್ರಿಗೆ ಅವ್ರ ಏಜ್ ನೋಡಿದ್ರೆ ಎಷ್ಟಿದೆ ಅಂಥವ್ರು ನಮ್ಮ ಟ್ರಿಪ್ಗಳು ಬಂದಾಗ ನಾವು ಏನೇನು ಕೆಲಸ ಮಾಡಬೇಕು, ಏನೇನು ಕರ್ತವ್ಯ ಮಾಡಬೇಕು, ಅಲ್ಲಲ್ಲಿ ವೀಲ್ ಚೇರ್ಗಳ ವ್ಯವಸ್ಥೆ ಆಗಲಿ, ನಡೆಯೋಕ್ಕಾಗಲ್ಲ ಅಂದವ್ರಿಗೆ ಎಲ್ಲೆಲ್ಲಿ ಏನೇನು ಅರೇಂಜ್ಮೆಂಟ್ಸ್ ಮಾಡಿಕೊಡ್ಬೇಕು, ನಮ್ಮ ಕಡೆಯಿಂದ ನಾವು ಏನೇನು ಮಾಡ್ಬೇಕು ಮಾಡ್ತಿದ್ದೀವಿ. ನೆಕ್ಸ್ಟ್ ಯಾರು ಬರೋರಿಗೆ ಮೇಡಮ್ ನಿಮ್ಮಂಥವ್ರನ್ನ ಧೈರ್ಯದಿಂದ ಬರ್ಬೋದಾ, ನಮ್ಮನ್ನ ನೋಡಿ ಬರ್ಬೋದಾ? ಇವಾಗ ನಿಮ್ನ ಹೆಂಗ್ ನೋಡ್ಕೊಂಡಿದೀವಿ ಇದೇ ಥರನೇ ಟ್ರೀಟ್ ಮಾಡ್ತೀವಿ, ಬರ್ಬೋದಲ್ಲ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮಾ ಮೇಡಮ್ ಅವರು ನಮ್ಮನ್ನ ನಂಬಿ ಕಳಿಸ್ಕೊಟ್ರು, ಆ ನಂಬಿಕೆನ ನಾವು ಉಳಿಸ್ಕೊಂಡಿದೀವಿ ಅಂತ ಅನ್ಕೊಳ್ತಿದ್ವಿ. ಕೇಳ್ದೆ ಅಂತೇಳಿ ಸರಿದಾ? ಏನಾರಿದ್ರೆ ಉಮಾ ಮೇಡಮ್ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಸರಿದಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ನಮ್ಮ ರವಿಕಿರಣ್ ಟೂರ್ಸಿಂದ ಕಾಶಿ ಯಾತ್ರೆ ಬಂದಿದ್ದೀರಾ ಏಪ್ರಿಲ್ 13ನೇ ತಾರೀಕು. ನೀವು ಬುಕ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಈ ಯೂಟ್ಯೂಬ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ನೀವು ನಮ್ಮ ನಂಬರ್ ತಗೊಂಡ್ಮೇಲೆ ಸುಮಾರು ಒಂದು 6-7 ತಿಂಗಳಿಂದ ಫಾಲೋಅಪ್ ಮಾಡ್ತಾ ಇದ್ರಾ? ಒಂದು ವರ್ಷದಿಂದನೇ ಫಾಲೋ ಮಾಡಿ, 6-7 ತಿಂಗಳಲ್ಲ. ನಿಮ್ಮ ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ತುಂಬಾ ಇಷ್ಟ ಆಗಿ ನಾನು ನಿಮ್ಮ ಕಡೆಯಿಂದನೇ ಹೋಗ್ಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಆದ್ರೂ ಒಂದ್ಸರಿ ಎಲ್ಲೋ ಬೇರೆ ಕಡೆ ಹೋಗಿ ನನಗೆ ಇಷ್ಟ ಆಗ್ತಿರ ವಾಪಸ್ ಬಂದು ನಿಮ್ಮ ಜೊತೆಲೇ ಹೋಗ್ಬೇಕು, ಎಷ್ಟೇ ದಿವಸ ಆಗಲಿ. ಈ ಸರಿ ಆದ್ರೆ ಇನ್ನೊಂದ್ ಸರಿ ಆದ್ರೂ ಆಮೇಲೆ ನಮ್ಗೆ ರಜಾ ಅಂತ ಗೊತ್ತಾದ್ಮೇಲೆ ಈ ಡೇಟ್ಗ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೀವಿ. ನೀವು ಡೇ 1 ಟ್ರೈನ್ ಹತ್ತದಾಗ್ಲಿಂದ ಇವಾಗ ಏರ್ಪೋರ್ಟ್ ಅಲ್ಲಿ ನಾವು ಇದೀವಿ, ಇಲ್ಲಿ ತನಕ ಆಲ್ಮೋಸ್ಟ್ ನೀವು ರಿಟರ್ನ್ ಆಗ್ತಾ ಫ್ಲೈಟ್ ಅಲ್ಲಿ ಹೋಗ್ಬೇಕಂತ ಫಸ್ಟ್ ಟೈಮು ಫ್ಲೈಟ್ ಎಕ್ಸ್ಪೀರಿಯನ್ಸ್ ನೋಡ್ಬೇಕು ಅಂತ ಫ್ಲೈಟ್ ಅಲ್ಲಿ ಬುಕ್ ಮಾಡಿ ಬಂದಿದ್ದೀರಾ. ನೀವು ಬಂದಾಗ್ಲಿಂದ ಇಲ್ಲಿ ತನಕ ಸೌಕರ್ಯ, ಅನುಕೂಲ ಮತ್ತೆ ದರ್ಶನಗಳು, ಒಂದು ಊಟ ತಿಂಡಿ ವ್ಯವಸ್ಥೆ ಬೇರೆದೆಲ್ಲ ನಮ್ಮ ಕಡೆಯಿಂದ ಯಾವ ತರ ನಿಮ್ಗೆ ಇತ್ತು ಅಂತ? ನಮ್ಮ ಮನೆಗಿಂತೂ ಎಕ್ಸ್ಟ್ರಾ ಅನುಭವ ಆಗಿದೆ. ಎಲ್ಲ ಯಾರು ಬೇರೆಯವರು ಯೂಟ್ಯೂಬ್ನ ನೋಡಿ ಇನ್ಸ್ಟಾಗ್ರಾಮ್ನ ನೋಡಿ ಬುಕ್ ಮಾಡಿ ಬರೋರಿಗೆ ನೀವು ವಿಡಿಯೋಗಳಲ್ಲಿ ನೋಡಿರೋರು ಅದೇ ಥರ ನ್ಯಾಚುರಲ್ ಆಗಿರುತ್ತಾ, ಇಲ್ಲ ಸುಮ್ಮನೆ ಏನಾದ್ರು ಬೋಗಸ್ಗೋಸ್ಕರ ಏನಾದ್ರು ಈ ಥರ ವಿಡಿಯೋಗಳು ಹಾಕ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಅನ್ನೋ ಥರ ಏನಾದ್ರು ಇದೆಯಾ? ಬೇರೆಯವರು ಇವಾಗ ನೀವು ಯೂಟ್ಯೂಬಲ್ಲಿ ವಿಡಿಯೋಗಳಲ್ಲಿ ನೋಡಿರ್ತೀರ, ನನ್ನ ಫೋನಲ್ಲಿ ಸ್ಟೇಟಸ್ ಹಾಕ್ತಾ ಇರ್ತೀನಿ. ನೀವು ನೋಡಿದಾಗ ಅದೇ ಥರ ಇಲ್ಲಿ ನ್ಯಾಚುರಲ್ ಬಂದಾಗ ಲೈವಲ್ಲಿ ಹಂಗೆ ಇದೆಯಾ, ಇಲ್ಲ ಬೇರೆ ಥರ ಏನಾದ್ರು ಇದೆಯಾ ಅಂತ? ಚೆನ್ನಾಗಿ ಅನುಭವ ಇದೆ. ಯಾಕಂದ್ರೆ ವಿಡಿಯೋದಲ್ಲಿ ತೋರಿಸೋದೊಂದು, ಮಾಡೋದೊಂದು, ಹೇಳೋದೊಂದು ಮಾಡ್ತಾರೆ. ಅದನ್ನೇ ಕೇಳ್ತಿರೋದು ನಾನು. ಹೌದು, ಆತರ ಏನಿಲ್ಲ. ಇನ್ನು ಚೆನ್ನಾಗಿ ನೀವು ಏನ್ ಹೇಳಿದಿರ ಅದಕ್ಕಿಂತ ಡಬಲ್ ಆಗಿ ನಮ್ಗ ಕೋಆಪರೇಟಿವ್ ಕೊಟ್ಟಿದ್ದಾರೆ. ನಮ್ಮನ್ನ ನಂಬಿ ನೆಕ್ಸ್ಟ್ ಯಾರು ಯೂಟ್ಯೂಬ್ ಇಂದ ಬುಕ್ ಮಾಡಿ ಬರೋರಿಗೆ ಏನಾದ್ರು ಸಜೆಷನ್ ನಿಮ್ ಕಡೆಯಿಂದ? ನಾನು ಯಾರನ್ನ ನಮ್ಮ ಫ್ರೆಂಡ್ ಆಗಲಿ ರಿಲೇಷನ್ ಆಗಲಿ ಯಾರನ್ನ ಹೋಗ್ಬೇಕು ಅಂದ್ರೆ ನಾನು ಇವ್ರು ಬೇರೆ ಯಾರು ಹೋಗ್ಬೇಡ್ರಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ನ ಬೇರೆಯವರು ನಮ್ಮ ಫ್ರೆಂಡ್ಗಳು ನಂಬರ್ ಇಸ್ಕೊಂಡು ಅವರು ನಿಮ್ ಫೋನ್ ಮಾಡಿರ್ತಾರೆ. ನಾನು ಅದೇ ಈ ಟ್ರಿಪ್ ಅಲ್ಲಿ ಇದೆ, ಇವಾಗ ಬಿಸಿ ಇರೋದ್ರಿಂದ ಅಟೆಂಡ್ ಮಾಡಕ್ ಆಗ್ತಿಲ್ಲ, ಸ್ವಲ್ಪ ಶೆಡ್ಯೂಲ್ ಅಲ್ಲಿ ಇರೋದು. ನಿಮ್ ಜೊತೆ ಇದೆ 25 ಜನ ಗ್ಯಾಂಗು ಅವ್ರು ಬರ್ಬೋದು ಇವತ್ತಲ್ಲ ನಾಳೆ. ಅವರು ಬಂದಾಗ ಡೈರೆಕ್ಟ್ ಆಗಿ ಬರ್ಲಿ, ಏನೇ ಇದ್ರು ಮಾತಾಡಲಿ. ನಮ್ಮ ಆಫೀಸು ನಾವು ಬೆಂಗಳೂರಲ್ಲಿ ಆಫೀಸಲ್ಲಿ ಸಿಗೋದಕ್ಕಿಂತ ಜಾಸ್ತಿ ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಸಿಗೋದು. ಏನಾದ್ರು ಇದ್ರೆ ಫೋನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಏನಾದ್ರು ಡೌಟ್ ಇದ್ರೆ ಕೇಳಲಿ, ಬುಕ್ ಮಾಡೋರು ಆದಷ್ಟು ಬೇಗ
ಬುಕ್ ಮಾಡ್ಕೊಂಬರ್ಲಿ. ಸರ್ ಫ್ಲೈಟಲ್ಲಿ ಹೋಗ್ತಿದ್ದೀರಾ, ಅದೊಂದು ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮು ನಿಮಗೆ. ಫ್ಲೈಟಲ್ಲಿ ಹೋಗ್ಬೇಕು ಅನ್ನೋ ಒಂದು ಆಸೆ ಹೌದು ಅವಾಗಿಂದ ಇತ್ತ ಮೇಡಮ್ ಅವ್ರನ್ನ ಕರ್ಕೊಂಡು. ಹೌದು, ಇವ್ರಿಗೂ ಒಂದ್ಸರಿ ತೋರಿಸ್ಬೇಕು ಅಂತ ನಾನು ಸುಮಾರು ದಿವಸದಿಂದ ನೀವು ಬುಕ್ ಮಾಡಿ ಬರ್ತಾ ಇರೋದು ಮೇಡಮ್ ಅವ್ರಿಗೆ ಹೇಳಿರಲಿಲ್ಲ ಅಂತ ಹೇಳಿದ್ರೆ. ಹೇಳಿಲ್ಲ. ನಾನು ಯಾವುದೇ ಈ ತರ ಇದನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಲ್ಲ. ಅದು ಅವ್ರಿಗೆ ಅನುಭವ ಬರಬೇಕು, ಈ ತರ ಹೋಗಿದ್ವಾ ಬಂದ್ವಾ ಮಾಡಿದ್ವಾ ಅಂತ. ಯಾರಿಗೂ ಗೊತ್ತಿಲ್ಲ, ನಾನು ಹೇಳಿಲ್ಲ. ಬರೋ ದಿವಸ ಗಂಟನೂ ಹೇಳಿಲ್ಲ. ಪ್ಲಸ್ ನನ್ನ ಮಗಳು ಕೇಳಿದ್ದೆ, ಅವ್ರು ಹೇಳ್ಬೇಡ ಅಂತ ಹೇಳಿದ್ದೆ. ನೀವು ದುಡ್ಡು ಹಾಕ್ಬೇಕಾದ್ರೆ ಸರ್, ಅಡ್ವಾನ್ಸ್ ಹಾಕ್ಬೇಕಾದ್ರೆ ನಾವು ಯಾರು ಏನೋ ಎತ್ತ ಅಂತ ಗೊತ್ತಿಲ್ಲ. ದುಡ್ಡು ಹಾಕ್ಬೇಕಾದ್ರೆ ಒಂದು ಭಯ, ಇವ್ರ ಹೆಂಗ ಏನೋ ಅನ್ನೋ ಒಂದು. ನನಗೇನು ಅನ್ಸಿಲ್ಲ, ನಾನೇನು ಅನ್ಸಿಲ್ಲ. ನಾನು ಯಾರು ನನ್ನ ಫ್ರೆಂಡ್ ಕೊಡ್ತಾ ಇದ್ದೀನಿ ಅಂತ ಅಷ್ಟೇ. ಆ ಥರ ನಾನು ನಿರ್ಮಾಣ ಇದ್ದರೆ ನಾನು ದುಡ್ಡೇ ಕೊಡ್ತೀನಿ. ಯಾಕಂದ್ರೆ ಸುಮಾರು ಜನ ದುಡ್ಡು ಹಾಕೋರು ಕೇಳ್ತಾರೆ, ಸರ್ ನಾವು ದುಡ್ಡು ಹಾಕೋದ್ಮೇಲೆ ನೀವು ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡಿದ. ಇವಾಗ 80 ಜನ ಬಂದಿದ್ದೀವಿ ಈ ಬ್ಯಾಚಲ್ಲಿ. ಓಕೆ, ಸ್ಟಾರ್ಟ್. ಪ್ರೋಕ್ಷಣೆ ಮಾಡು, ಸುಮ್ಮನೆ ಪ್ರೋಕ್ಷಣೆ ಮಾಡು. ಮೇಡಮ್ ತಲೆಗೆ ಸಾರಿಗೆ ಹರ್ಚಿ ನಮ್ಗೆ ಹರಿಸ್ತಾ ಇದ್ದೀರಾ? ಸರ್ ಹಂಗೆ ಈ ಕಡೆ ತಿರುಗಿ. ಓಕೆ, ಈ ಕಡೆ ಪ್ರೇಕ್ಷಾ. ಇಲ್ಲಿ ನೋಡ್ಬೇಕು. ಹಾ, ನೀರಲ್ಲಿ ಆಡ್ತೀಯಾ? ಸಾಕು. ನಮ್ಮ ರವಿಕಿರಣ್ ಟೂರ್ಸ್ ಇಂದ ಏಪ್ರಿಲ್ ತಿಂಗಳು ಬಂದಿರತಕ್ಕಂಥ ಟೋಟಲ್ 80 ಜನದ ಬ್ಯಾಚು. ಬಸ್ ನಂಬರ್ 2 ಇದು ನಂದು. ಅಲ್ಲಿ ನಿಂತಿರ್ತಕ್ಕಂಥ ಬಸ್ಸು ರವಿ ಅವ್ರದ್ದು. ಪ್ರಯಾಗ್ರಾಜ್, ಕಂಚಿ ಕಾಮಾಕ್ಷಿ, ಆಂಜನೇಯ, ತ್ರಿವೇಣಿ ಸಂಗಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಶಕ್ತಿಪೀಠ. ನೆಕ್ಸ್ಟು ಶಕ್ತಿಪೀಠ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ಪ್ರೋಗ್ರಾಮಲ್ಲಿ ಇರ್ತಕ್ಕಂಥ ಪ್ಲೇಸಸ್ಗಳು. ನೆಕ್ಸ್ಟ್ ನಾಳೆ ಪ್ರೋಗ್ರಾಮ್ ಅಯೋಧ್ಯ. ನಮ್ಮ ರವಿಕಿರಣ್ ಟ್ರಸ್ಟಿಂದ ಕಾಶಿ ಯಾತ್ರೆಯಲ್ಲಿ ನೈಟ್ ಊಟ ಪ್ರಯಾಗ್ರಾಜಲ್ಲಿ ಬಾಳೆಹಣ್ಣು, ಪೂರಿ, ಕುರ್ಮಾ, ರೈಸ್, ಬೇಳೆ ದಾಲ್. ಓಕೆ ಮೇಡಮ್, ಯಾ. ನಮ್ಮ ರವಿಕಿರಣ್ ಟೂರ್ಸಿಂದ ಪ್ರಯಾಗ್ರಾಜಿಂದ ಅಯೋಧ್ಯೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಬಸ್ಸು, ಅದು ರವಿ ಅವ್ರ ಬಸ್ಸು. ಹಾಂ, ಮಾಡ್ತೀವಿ ಸರ್, ಮಾಡ್ತೀವಿ. ನಮ್ಮ ರವಿಕಿರಣ್ ಟೂರ್ಸಿಂದ ಬುಧವಾರ ಅಯೋಧ್ಯೆಗೆ ಹೋಗೋ ಟೈಮಲ್ಲಿ ತಿಂಡಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು, ಸೇಮಿಯಾ, ಚಟ್ನಿ.
ಬಟ್ ನೀರಂತ ನಮ್ಮ ರವಿಕಿರಣ್ ಟೂರ್ಸಿಂದ ಕಾಶಿ ಅಯೋಧ್ಯೆ ಟ್ರಿಪ್ಪಿಗೆ ಬಂದಿರತಕ್ಕಂಥ ಗ್ರೂಪು ಏಪ್ರಿಲ್ 13ನೇ ತಾರೀಕು ಬ್ಯಾಚು. ಟೋಟಲ್ 80 ಜನ ಬಂದಿದ್ದೀವಿ ಈ ಗ್ರೂಪಲ್ಲಿ. ಓಕೆ ಮೇಡಮ್, ಯಾ ಬಸ್ ನಂಬರ್ 1, ಬಸ್ ನಂಬರ್ 2 ನಮ್ಮ ರವಿಕಿರಣ್ ಟೂರ್ಸಿಂದ ನೆಕ್ಸ್ಟ್ ಕಾಶಿ ಯಾತ್ರೆ ಯಾರಾದ್ರು ಬುಕ್ ಮಾಡೋ ಥರ ಇದ್ದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಟೋಟಲ್ 80 ಜನ ಬಂದಿರತಕ್ಕಂಥ ಗ್ರೂಪು. ಏಪ್ರಿಲ್ ಮಂತು, ನೆಕ್ಸ್ಟ್ ಮಂತ್ದು ಬುಕ್ಕಿಂಗ್ ಫುಲ್ ಆಗಿದೆ. ಜೂನ್ದು ಮಾತ್ರ ಇವಾಗ ಬುಕ್ಕಿಂಗ್ ಓಪನ್ ಇದೆ. ಅಯೋಧ್ಯೆಯಲ್ಲಿ ರಾಮನ್ಗೆ ಪಟ್ಟಾಭಿಷೇಕ ಆಗಿದ್ದಂಥ ಜಾಗ ಮತ್ತು ಸೀತೆ ಅಡುಗೆ ಮಾಡ್ತಿದ್ದಂಥ ಮನೆ. ನಮ್ಮ ಗೈಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯೆಲ್ಲೋ ಕಲರ್ ಕ್ಯಾಬ್ ರವಿಕಿರಣ್ ಟೂರ್ಸಿಂದ ಬಂದಿರತಕ್ಕಂಥವ್ರು. ನಮ್ಮ ರವಿಕಿರಣ್ ಟೂರ್ಸಿಂದ ಏಪ್ರಿಲ್ 13ನೇ ತಾರೀಕು ಬಂದಿರತಕ್ಕಂಥ ಬ್ಯಾಚು. ಟೋಟಲ್ 80 ಜನ. ಎಲ್ಲರೂ ಗಂಗಾ ನದಿಯ ಸ್ನಾನ ಮಾಡಿದ್ದಾರೆ. ವಿಡಿಯೋ ಪ್ಲಸ್ ಫೋಟೋ ಎಲ್ಲ ಆಗಿದೆ. ಫೋಟೋ ಪ್ಲಸ್ ವಿಡಿಯೋ ಎರಡೂ ಇದೆ. ಎಲ್ಲ ಫುಲ್ಲು ಬರುತ್ತೆ ಸರ್, ಕವರ್ ಆಗುತ್ತೆ. ಸರ್ ಸ್ವಿಮ್ಮಿಂಗ್ ಮಾಡ್ತೀರಾ ಮಾಡಿ ಹಂಗೆ ಇರಿ 1 ನಿಮಿಷ. ಓಕೆ ಸರ್, ಕ್ಲೀನಾಗಿ ಸಾವಿರಿಲ್ಲ ನೀವು. ಓಕೆ ಸಾಕು. ಹಾ, ನೀರಲ್ಲಿ ಮುಳುಗಿ ಏನಾದ್ರು ಮಾಡಿ ಜಸ್ಟ್ ಫೋಟೋನಾ? ಫೋಟೋ ಪ್ಲಸ್ ವಿಡಿಯೋ. ಓಕೆ ಮೇಡಮ್, ಹಂಗೆ ಇರಿ. ಹಾ, ಮುಳುಗಿ ಎರ್ಚಿ ಮೇಡಮ್, ಅಟ್ಯಾಕ್ ಮಾಡಿ ಹಂಗೆ. ಸರ್ ನೀವು ಎಲ್ಲಿದ್ರು ಒಂದೇ ನಿಮಿಷ ಇವ್ರು ಪೂಜೆ ಮಾಡ್ತಾರೆ, ಸೂರ್ಯ ಪೂಜೆ. ಹಾ,
ಆಯ್ತಾ? ಒಂದೇ ಸತಿನ ಮುಳುಗೋದು? 3 ಸತಿ ಮುಳುಗಿ, 3 ಸಲ. ಆಯ್ತು, ಸ್ವಿಮ್ಮಿಂಗ್ ಮಾಡು ಹಂಗೆ ಹಂಗೆ ಸ್ವಿಮ್ ಮಾಡು ಮಗ. ಆ ಹುಡುಗಿಗೆ ಬರ್ತಾ ಇದೆ ಸ್ವಿಮ್ಮಿಂಗ್ ಮಾಡಕ್, ನಿನಗ್ ಬರ್ತಾ ಇಲ್ಲ. ಕಾಂಗ್ರೆಸ್ ಅಸ್ತ. ಓಕೆ, ಸರ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? भैया 1 राउंड मारना है, कितना? तुम ये कितना? क्या ज्यादा बोलता है? ओके, ನಮ್ಮ ರವಿಕಿರಣಿಂದ ಕಾಶಿನಲ್ಲಿ ಬೋಟಿಂಗ್ ಮಾಡಿಸ್ತಾ ಇದ್ದೀವಿ. ಟೋಟಲ್ 80 ಜನ ಬಂದಿರ್ತಕ್ಕಂಥ ಗ್ರೂಪು. ಡಬಲ್ ಡೆಕ್ಕರ್ ಥರ, ಮೇಲ್ಗಡೆ 40 ಮೆಂಬರ್ಸು, ಕೆಳಗಡೆ ಫ್ಲೋರಲ್ಲಿ 40 ಮೆಂಬರ್ಸ್. हाँ, हाँ, ಹುಷಾರ ಕುತ್ಕೋಬೇಕು, ಏನು ಮಾಡಬಾರ್ದು. ನಮ್ಮ ರವಿಕಿರಣ್ ಟೂರ್ಸಿಂದ ಗಂಗಾರತಿ ನೋಡೋದಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಸಾಯಂಕಾಲ 6:45 ಟೈಮು. ಇವಾಗ ಗಂಗಾರತಿ ಸ್ಟಾರ್ಟ್ ಆಗ್ತಾ ಇದೆ. ಏಪ್ರಿಲ್ ಬ್ಯಾಚು ಬಂದಿರತಕ್ಕಂಥದ್ದು 12ನೇ ತಾರೀಕು ಇವತ್ತು. आरती का समापन हो चुका है। आप सभी श्रद्धालुओं से निवेदन है, आप लोग आप सभी श्रद्धालु आप करके प्रस्थान करते रहे। आरती का समापन हो चुका है। आप सभी श्रद्धालु करके प्रस्थान करते हैं और आप सभी श्रद्धालु आप आरती प्रसाद लेते समय अपने सभी प्रकार के कीमती सामान अपने मनी बैग, कैमरा, मोबाइल लॉकेट और साइकिल का विशेष ध्यान देंगे। आप आरती प्रसाद लेते समय आप अपने सभी प्रकार के कीमती सामान आप अपने मनी बैग, कैमरा,
ನಮ್ಮ ರವಿಕಿರಣ್ ಟೂರ್ಸಿಂದ ಕಾಶಿನಲ್ಲಿ ತರ್ಪಣ ಬಿಡಿಸ್ತಾ ಇದ್ದೀವಿ. ಏಪ್ರಿಲ್ 18ನೇ ತಾರೀಕು. महापूजा महामंत्र ನಮ್ಮ ರವಿಕಿರಣ್ ಟೂರ್ಸಿಂದ ಏಪ್ರಿಲ್ 18ನೇ ತಾರೀಕು ಶುಕ್ರವಾರ ಕಾಶಿಯಲ್ಲಿ ಗಂಗಾ ನದಿ ದಡದಲ್ಲಿ ತರ್ಪಣ ಕಾರ್ಯ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಕಾಶಿ ಟ್ರಿಪ್ಪು ಜೂನ್ 22ಕ್ಕಿದೆ. ಬುಕ್ ಮಾಡೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಬುಕ್ಕಿಂಗ್ ಓಪನ್ ಆಗಿದೆ. ಇಲ್ಲಿ ಒಂದು ಬ್ಯಾಚು ತರ್ಪಣ ಮಾಡಿಸ್ತಾ ಇದ್ದಾರೆ, ಅಲ್ಲಿ ಒಂದು ಬ್ಯಾಚ್ ತರ್ಪಣ ಮಾಡಿಸ್ತಾ ಇದ್ದಾರೆ. ಫ್ಲೈಟ್ ಪ್ಯಾಕೇಜ್ ಅವೈಲಬಲ್ ಇದೆ. ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಟ್ರಿಪ್ಪು ಬುಕ್ ಮಾಡೋರು ಫ್ಲೈಟ್ ಪ್ಯಾಕೇಜ್ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. नमो नमः स्थान देवता यो नमः राम देवता यो नमः कुल देवता. रवि भैया बड़ा कॉपी कितना रहेगा? एक बनाए ना एक बड़ा. ವಾರಣಾಸಿಯಲ್ಲಿ ಸೈಕಲ್ ಸವಾರಿ. ಅಂತೂ ಇಂತೂ ಕೊನೆಗೆ ಸೈಕಲ್ ಹತ್ಬಿಟ್ರು ಮೇಡಮ್ ಅವರು. ಮೇಡಮ್ ಸೈಕಲ್ ತುಳಿದಿದ್ದೀರಾ? ಹೊಸ ಎಕ್ಸ್ಪೀರಿಯನ್ಸ್. ಒಂದು ಸೈಕಲ್ ಎಕ್ಸ್ಪೀರಿಯನ್ಸ್. ಮೇಡಮ್ ರೂಮ್ ಹತ್ರ ಹೋಗಿ ತಿಂಡಿಗೆ ಹೋಗಿರಿ, ಸರಿನಾ? ತಿಂಡಿಗೆ ಬರ್ತೀನಿ ನಾನು.